ಎಸ್, ಇದು ಟೀಕೆ ಮತ್ತು ಸಂಭ್ರಮ ಎರಡನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಇದೆ, ವಿಪಕ್ಷದ ನಾಯಕರು ಟೀಕಿಸ್ತಾ ಇದ್ದಾರೆ. ಏನು ಮಾಡಿಲ್ಲ ರೀ, ವೈಯಕ್ತಿಕ ಸಾಧನೆ ಅದು, ರಾಜ್ಯಕ್ಕೆ ಏನು ಲಾಭ ಆಗಿದೆ ಅನ್ನೋದರ ಬಗ್ಗೆ ಸೊ ಮಾತಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ಕಡೆಯಿಂದ ನಾಗರಾಜ್ ಯಾದವ್ ಅವರಿದ್ದಾರೆ. ಯಾದವ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ಕಡೆಯಿಂದ MG ಮಹೇಶ್ ಅವರು, ನಮಸ್ತೆ ಮಹೇಶ್ ಅವರೇ. ನಮಸ್ತೆ. ಜಾತ್ಯತೀತ ಜನತಾದಳದಿಂದ ಉಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಉಮೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು MG ಮಹೇಶ್ ಅವರಿಂದ ಶುರು ಮಾಡ್ತೀನಿ. ಅಭಿನಂದನೆ ಸಲ್ಲಿಸಬೇಕಾದಂಥ ವಿಚಾರ, ಅಲ್ಲೂ ಅಪಸ್ವರ ಕಾಣಿಸ್ತಾ ಇದೆ. ಈ ಅಪಸ್ವರಕ್ಕೆ ಏನು ಕಾರಣ? ಅಲ್ಲ, ಅಭಿನಂದನೆ ಏನಕ್ಕೋಸ್ಕರ ನೋಡಿ, ನದಿಗಳ ಒಳಗಡೆನೂ ಬಂಡೆಗಳಿರ್ತವೆ, ಬಹಳ ವರ್ಷ ನೀರು ಕುಡಿದಿರ್ತಾ. ವ್ಯಕ್ತಿ ಈ ಸಾಮರ್ಥ್ಯವನ್ನು ಸ್ವಸಾಮರ್ಥ್ಯದಿಂದ ಏನು ಮಾಡಿರ್ತಕ್ಕಂಥದ್ದೇನಲ್ಲ. ಏನು 7 ವರ್ಷ 240 ದಿನಗಳಕ್ಕೆ ಏನು ಅಧಿಕಾರ ಅಂತಿದೆ, ಆ ಅಧಿಕಾರ ರಾಜ್ಯದ ಜನರ ಕಣ್ಣೀರನ್ನು ಒರೆಸೋದಾಯ್ತಾ? ಮೊದಲನೇದಾಗಿ ಮಹೇಶ್ ಅವರೇ, ನರೇಂದ್ರ ಮೋದಿ ಅವರು 11 ವರ್ಷ ಪ್ರಧಾನಮಂತ್ರಿಯಾಗಿ ಕಂಪ್ಲೀಟ್ ಮಾಡಿದ್ರು ಅಂದಾಗ ಸಂಭ್ರಮಿಸ್ತೀರಿ. ಸಿದ್ದರಾಮಯ್ಯ ಅವರು ಮಾಡಿದಾಗ ಅದು ಸಾಧನೆ, ನೆನಪಿಟ್ಕೊಳ್ಳಬಹುದಾದಂಥ ಸಾಧನೆ ಅಲ್ಲ. ಲಾಜಿಕ್ ಅರ್ಥ ಆಗಲ್ಲ. ಲಾಜಿಕಲ್ ಅದಕ್ಕೆ ಉತ್ತರ ಕೊಡ್ತೇನೆ ನಿಮಗೆ. ನೀವು ದೇವರಾಜ್ ಅರಸ್ ಅವರನ್ನು ಇದನ್ನು ಕಂಪೇರಿಟಿವ್ ಮಾಡ್ತಾ ಇದ್ದೀರಿ. ಅನೇಕ ದೇವರಾಜ್ ಅರಸ್ ಅವರ ಸಿದ್ಧಾಂತದ ಬಗ್ಗೆ ನಮಗೆ ಅಪನಂಬಿಕೆ ಇದ್ದರೂ, ಅದನ್ನು ವಿರೋಧ ಇದ್ದರೂ ಕೂಡ, ಒಬ್ಬ ಹಿಂದುಳಿದವ್ರ ಬಗ್ಗೆ ಒಬ್ಬ ಸಾಮಾಜಿಕವಾಗಿ ಅವರ ಕಳಕಳಿ ಇತ್ತಲ್ಲ, ಬದ್ಧತೆ ಇತ್ತಲ್ಲ, ಆ ಬದ್ಧತೆಯಲ್ಲಿ ಸಿದ್ದರಾಮಯ್ಯನವ್ರ ಬದ್ಧತೆಯಲ್ಲಿ ಇವತ್ತು ಸ್ವರ್ಗೀಯ ದೇವರಾಜ್ ಅರಸ್ ಅವರು ಏನು ಆ ವರ್ಗಗಳಿದ್ದಾವೆ ಅವರಿಗೆ ಒಂದು ಬೆಳಕಾಗಿ ಆಶಾಕಿರಣವಾಗಿ ಯಾಕೆ ಹೊರಹೊಮ್ಮಿದ್ರು ಅಂತಂದರೆ, ಅವರು ಅದನ್ನು ನಿರ್ವಹಣೆ ಮಾಡೋದರ ಕಾರಣಕ್ಕೋಸ್ಕರ. ಏನೆಲ್ಲ ಮಾಡಿದ್ರು ಅವರು? ಇವತ್ತು ಭೂ ಸುಧಾರಣೆಯನ್ನು ತಂದರು. ಭೂ ಸುಧಾರಣೆ ತರಬೇಕಾದಂಥ ಸಂದರ್ಭದೊಳಗಡೆ ಅವತ್ತೊಂದು ದಿನ ಏನು ಒಂದು ಸುಬ್ಬಯ್ಯ ಶೆಟ್ಟರನ್ನು ಹಿಡ್ಕೊಂಡು, ಉಚ್ಚಮಾಸ್ತಿಗೌಡರನ್ನೆಲ್ಲ ಹಿಡ್ಕೊಂಡು ಒಂದು ಆ ಬಡ ವರ್ಗದ, ಆ ಕೆಳವರ್ಗದವರಿಗೆ ನ್ಯಾಯ ಕೊಡುವಂಥ ಕೆಲಸ ಕೂಡ ಮಾಡಿದ್ರು. ಪ್ರತಿ ಸಂದರ್ಭದಲ್ಲೂ ಕೂಡ ದೇವರಾಜ್ ಅರಸು ಅವರು ಹಿಂದುಳಿದವರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ರು. ಅವನೂರು ವರದಿ ಅಂತಕ್ಕಂಥದ್ದು ಒಂದು ರೀತಿ ಹಿಂದುಳಿದವರಿಗೆ ಬಾಯಿ ನಾನು ದೇವರಾಜ್ ಅರಸರಿಗಿಂತ ಮೇಲು ಅಂತ ಎಲ್ಲೂ ಅಲ್ಲ, ಮೇಲು ಅವ್ರು ಮಹಾರಾಜರಿಗಿಂತ ಮೇಲು ಅಂತ ಮಾತನಾಡಿದಂಥವ್ರು. ಮೈಸೂರು ಮಹಾರಾಜರು ಏನು ಮಾಡಿಲ್ಲ ಅಂತೇಳಿ ಅಹಂಕಾರ ತೋರಿಸಿದಂಥವ್ರು ಸಿದ್ದರಾಮಯ್ಯನವರು. ಮೈಸೂರು ಮಹಾರಾಜನೇ ಏನು ಮಾಡಿಲ್ವಂತೆ, ಇವ್ರು ಮಾಡಾಕ್ ಬಿಟ್ಟಿದ್ದಾರೆ ಅಂತೆ. ಗೊತ್ತಾಯ್ತಾರೆ, ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಮೈಸೂರು ಮಹಾರಾಜರಿಗಿಂತ ನಾನು ಜಾಸ್ತಿ ಮಾಡಿದ್ದೀನಿ ಅಂತೇಳಿ. ಮಹಾರಾಜರನ್ನೇ ಅವರು ಅವಹೇಳನ ಮಾಡತಕ್ಕಂಥ ದ್ರಾಷ್ಟತೆ ತೋರಿಸಿದಂಥವ್ರು ಸಿದ್ದರಾಮಯ್ಯನವರು. ಇಲ್ಲಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂತಂದರೆ, ದೇವರಾಜ್ ಅರಸು ಅವರಿಗೆ ಆ ಬದ್ಧತೆ ಇತ್ತು. ಅವನೂರು ವರದಿಯನ್ನು 3 ವರ್ಷದೊಳಗಡೆ ತಂದರು, 1.5 ವರ್ಷದೊಳಗಡೆ ಎಕ್ಸಿಕ್ಯೂಷನ್ ಮಾಡೋಂಥ ಕೆಲಸ ಮಾಡಿದ್ರು. ಇವರೇನು ಮಾಡಿದ್ರು? ಯಾವ ಹಿಂದುಳಿದ ವರ್ಗದ ಚಾಂಪಿಯನ್ ಇವರು? ಹಿಂದುಳಿದವರಿಗೆ ಬೆನ್ನಿಗೆ ಚೂರಿ ಅಲ್ಲಲ್ಲ, ಹಿಂದುಳಿದ ವರ್ಗದವರಿಗೆ ಬೆನ್ನಿಗೆ ಚೂರಿ ಹಾಕಿದಂಥವ್ರು, ಪ್ರತಿಯೊಬ್ಬರನ್ನ ಚುನ್ಕರ್ ಕೊಲೆ ಮಾಡಿದಂಥವ್ರು ಹಿಂದುಳಿದ ವರ್ಗದವ್ರಿಗೆ ಇವರು. ಇವರ 7 ವರ್ಷದ ಹಿಂದುಳಿದ ವರ್ಗದ ನಾಯಕ, ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದಾಗ ಅದರಲ್ಲೂ ಅಪಸ್ವರ ಎತ್ತೀರಿ ಅಂತ ಸಾಧನೆ ಏನು? ಕಂಗ್ರಾಚುಲೇಷನ್ ಮಾಡುವಂತ ಮಹತ್ತರ ಸಾಧನೆ ಏನ್ ಮಾಡಿದ್ದಾರೆ? ನೀವು ಒಂದೇ ಒಂದು ಸಾಧನೆ, ಈಗ ಬನ್ನಿ ಬೇಕಾದ್ರೆ ನಾ ಹೇಳ್ತೀನಿ. ಈಗ ನಾನು ಯಾಕೆ ದೇವರಾಜ್ ಅರಸು ಅವ್ರ ಕಾಲ ಆದ್ರೂ ಕೂಡ ಜನ ಯಾಕೆ ಅವರನ್ನ ಸ್ಮರಣೆ ಮಾಡ್ತಾರೆ ಅಂತಂದ್ರೆ, ಅವರ ಆ ಬದ್ಧತೆಗೋಸ್ಕರ ಸ್ಮರಣೆ ಮಾಡ್ತಾರೆ. ನಾನು ಹೇಳಿದೆ, ರಾಜಕೀಯವಾಗಿ ಅವ್ರ ಹತ್ರ ಅನೇಕ ಮಾತ್ರ ಭಿನ್ನಾಭಿಪ್ರಾಯ ಇರ್ಬೋದು, ಆದ್ರೆ ಒಂದೇ ಒಂದು ವಿಷಯ ಹೇಳ್ತಿ ಕಡೆ, ಅವರ ಬದ್ಧತೆ ಏನಿತ್ತು ಹಿಂದುಳಿದವರಿಗೆ ಮಾಡಲಿಕ್ಕೆ. ಇವತ್ತು ಕೂಡ ಹಿಂದುಳಿದ ವರ್ಗದವ್ರದ್ದು ಏನು ಭಗವದ್ಗೀತೆ ಅಂತ ಕರೆಯಲ್ಪಡುತ್ತೆ ಅವನೂರು ವರದಿ ಜಾರಿಗೆ ತಂದ್ರು. ಇವ್ರು ಕಾಂತರಾಜ್ ವರದಿನ ಬಿಸಾಡಿದ್ರು. ತಮ್ಮ ಸ್ವಾರ್ಥಕ್ಕೋಸ್ಕರ ಹಿಂದುಳಿದವ್ರನ್ನ ಬಳಸ್ಕೊಂಡ್ರು. ಯಾವ ಬದ್ಧತೆ ಇವ್ರು ಮಾಡಿರ್ತಕ್ಕಂಥ ಸಾಧನೆ? ಕರ್ನಾಟಕವನ್ನ ಸಾಲವನ್ನಾಗಿ ಮಾಡಿದಂಥದ್ದು, ಕರ್ನಾಟಕವನ್ನ ಭ್ರಷ್ಟಾಚಾರ ಮಾಡಿ ವೈಯಕ್ತಿಕ ಸಾಧನೆ ಅಷ್ಟೇ ಇದು. ಅಲ್ಲ, ವೈಯಕ್ತಿಕ ಸಾಧನೆ ಜೊತೆಗೆ ಕರ್ನಾಟಕವನ್ನ ಹಾಳು ಮಾಡಿದಂತ ವ್ಯಕ್ತಿ ಯಾರಪ್ಪ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.